100%. ನಾನು ತುಂಬ ಗುರುಜಿ ಒಂದು ವಿಚಾರ, ಈಗ ಪರಪ್ಪನ ಅಗ್ರಹಾರ ಜೈಲು, ಈಗ ರಾಜರಾಜೇಶ್ವರಿ ನಗರ, ಇಲ್ಲಿಂದ ಇಲ್ಲಿಗೆ ಏನಾದರೂ ಲಿಂಕ್ ಇದೆಯಾ ಸರ್? ಇದೆ ಸರ್. ಯಾಕಂದರೆ ಅದು 12ನೇ ಮನೆಗೆ ಸೇರುತ್ತೆ. ಹಾಗಾಗಿ ಇದು 2ನೇ ಮನೆ. ಇಲ್ಲೇನಾಗುತ್ತೆ ಗೊತ್ತಾ, ಈ ಹಾವು ಇವೆಲ್ಲ ಇದಾವಲ್ಲ ಸರ್, ಏನು ಸಿಕ್ಕಲ್ಲ ಮಕ್ಕಳೇ ತಿಂದ್ಬಿಡ್ತವೆ. ಹಂಗಾಗ್ಬಿಡ್ತವೆ 100%. ಅಂದರೂ RR ನಗರ ತುಂಬ ವಾಸ್ತು ಇಲ್ಲ 100%. ಅಲ್ಲೆಲ್ಲ ನೀವು ತುಂಬ ನೆಗೆಟಿವ್ ಜಾಗಗಳು, ಭಾಳ ಸುತ್ತ ನೆಗೆಟಿವ್, ಭಾಳ ನೆಗೆಟಿವ್ ಇರೋ ಜಾಗ ನಾನು ನೋಡಿದ್ದೀನಿ. ತುಂಬ ನೆಗೆಟಿವ್, ತುಂಬ ದೊಡ್ಡ ಜಾಗಗಳು ಇರ್ಬೋದು. ನಾನು ಹೇಳಿದೆ, ತುಂಬ ದೊಡ್ಡ ಜ್ಯೋತಿಷ್ಯವ್ರದ್ದು ಹೇಳಿದೆ. ಒಂದು ಸರಿ RR ನಗರ ಟೆಂಪಲ್, ಮೇನ್ ಟೆಂಪಲ್, ಅದು ಒಂದು ದೊಡ್ಡ ಗಲಾಟೆ ಆಯ್ತು ತಮಿಳ್ನಾಡಲ್ಲಿ 100%. ನಿಮ್ಗೆ ಗೊತ್ತಿರ್ಬೋದು, ಜೈಲಲ್ಲಿ ಟೆಂಪಲ್ ತುಂಬ ಕಿರಿಕಾಗಿತ್ತು. ಇದೆಲ್ಲವೂ ಕೂಡ ಇಕ್ಕಟ್ಟು ಸಿಗಾಕೊಂಡಿತ್ತು 100%. ಅಂದರೆ ಇಲ್ಲಿ ನಾವು ದೇವರ ಕೈ ಮುಗಿಯೋದು ಬೇರೆ. ಇತ್ತೀಚೆಗೆ ನಾವು ಈ ಡೆವಲಪ್ಮೆಂಟಲ್ಲಿ ದೇವಸ್ಥಾನಗಳು ಅವೆಲ್ಲ ಇತಿಹಾಸ ಟೆಂಪಲ್ಗಳಲ್ಲ, ಏನು ಹೇಳಿ, ಇತಿಹಾಸ ಟೆಂಪಲ್ಗಳು ಟೆಂಪಲ್ ಡೆವಲಪ್ ಬೆಂಗಳೂರು ಆದಮೇಲೆ ಒಂದು ಆಗ್ತಾ ಇರುತ್ತೆ 100%. ನನಗೆ ತಿಳಿದಿರೋ ಪ್ರಕಾರ ಈ ಓವರಲ್ಲಾಗಿ ಎಲ್ಲ ಕಡೆಯಿಂದಲೂ ಅಲ್ಲಿ ಒಂದಲ್ಲ ಒಂದು ಕೇಸ್ಗಳು ಇರ್ತವೆ. ಜಮೀನು, ಸೈಟು, ಪ್ರಾಬ್ಲಮ್, ಆರೋಗ್ಯ ಸಮಸ್ಯೆ, ಒಂದಲ್ಲ ಒಂದು ಪ್ರಾಬ್ಲಮ್. ಅಲ್ಲಿ ತುಂಬ ನೆಗೆಟಿವ್ ಜಾಗ ಅದು. ನನ್ನ ಒಂದು ಪ್ರಕಾರ ಅಷ್ಟೊಂದು ನೆಗೆಟಿವ್ ಎಷ್ಟು ಅನುಭವಿಸೋಕ್ಕಾಗತ್ತೆ ಜನ. ತುಂಬ ಅಲ್ಲಿರೋರು ಪ್ರಾಬ್ಲಮ್ ಅನುಭವಿಸ್ತಾರೆ. ಒಬ್ಬ ಹೋಗಿದ ತಕ್ಷಣ ಕಾಯಿಲೆಗಳು ಬಂದ್ಬಿಡ್ತಾರೆ. ಮನೆ ಕಟ್ಟಿದ ತಕ್ಷಣ ನಿಮ್ಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡೋದು, ಕ್ಯಾನ್ಸರ್ ಬಂದ್ಬಿಡೋದು, ಇಲ್ಲ ದಿಢೀರ್ನು ಶುಗರು BP ಬಂದ್ಬಿಡೋದು, ಈ ಥರದ್ದೆಲ್ಲ ಆಗ್ಬಿಡ್ತಾರೆ ಸರ್ 100%. ತುಂಬ ಜನ ಕಾಯಿಲೆಗಳು ಬಿದ್ದೋಗ್ಬಿಡ್ತಾರೆ. ತುಂಬ ಜನ ಅವ್ರು ಡಾಕ್ಟ್ರ್ ಆಗಿರ್ತಾರೆ, ಕಾಯಿಲೆ ಬಿದ್ದಿರ್ತಾರೆ. ಅವ್ರಿಗೆ ಏನಂತ ಗೊತ್ತಿರಕ್ಕಲ್ಲ. ಅಲ್ಲಿ ಮನೆ ಕಟ್ಟಿಗೆ ಹೋದ್ಮೇಲೆ ಏನು ಬಿಗ್ನೆಸ್ ಹೋಗದಲ್ಲೇ ಕೈ ಹಿಡಿಯಲ್ಲ, ಲಾಕ್ ಆಗಿಬಿಡ್ತಾರೆ. ತುಂಬ ಮಿರಾಕಲ್ ಆಗುತ್ತೆ 100%. ಗುರುಜಿ, ಈಗ RR ನಗರ ಅಂತ ತಗೊಂಡ್ರೆ, ರಾಜರಾಜೇಶ್ವರಿ ನಗರ ಅಂತ ತಗೊಂಡ್ರೆ ಪೊಲಿಟಿಷಿಯನ್ಸ್ ಇದ್ದಾರೆ, ಫಿಲ್ಮ್ ಆಕ್ಟರ್ಸ್ ಇದ್ದಾರೆ, ಒಂದಷ್ಟು ರಾಜಕಾರಣಿಗಳು ಕೂಡ ಎಲ್ಲರ ಮೇಲೆ ಕೇಸ್ ಇದೆ ಸರ್. ಎಲ್ಲರ ಮೇಲೆ ಕೇಸ್ ಇದೆ. ಈಗ ಮುಂದೆ ಅವ್ರ ಭವಿಷ್ಯ ಹೆಂಗಿದೆ ಅಂತ ಹೇಳಿ ರಾಜಕಾರಣಿಗಳ ತಗೊಳ್ಳೋಣ. ಈಗ ಯಾರು ತಗೊಂಡ್ರೆ ನಂಗೆ ಗೊತ್ತಾಗುತ್ತೆ. ನೀವು ಹೆಸರು ಹೇಳ್ಬೇಕು, ನಾನೇ ಕೇಳಿ. ಅಲ್ಲ, ಪರ್ಟಿಕ್ಯುಲರ್ ಆಗಿ ಅಲ್ಲಿರುವಂತ ಪೊಲಿಟಿಷಿಯನ್ ಗಳನ್ನ ತಗೊಂಡ್ರೆ ಯಾರು ಹೇಳಿ, ಯಾರು ಎಲ್ಲರಿಗೂ ಓವರ್ ಆಲ್ ಅಲ್ಲಿರುವಂತ ರಾಜಕಾರಣಿಗಳು ಅಲ್ಲಿ ರಾಜಕೀಯ ಭವಿಷ್ಯ ಹೆಂಗಿದೆ ಅಂತೇಳಿ. ಸರ್, ನಮ್ಮ ದೇಶದಲ್ಲಿ ನಮ್ಮ ಜನ ಇದಲ್ಲ ಸರ್, ಕ್ರಿಕೆಟನ್ನು ಮತ್ತು ರಾಜಕೀಯನ ಭಾಳ ವಿಶೇಷವಾಗಿ ನನ್ನ ಒಂದು ಒಪಿನಿಯನ್. ನಾನೊಬ್ಬ ಸಣ್ಣ ರಾಜಕಾರಣಿ ಅಲ್ಲ. ನನಗೆ ಬುಧ ಗ್ರಹ ತುಂಬ ಚೆನ್ನಾಗಿದೆ ನನ್ನ ಜಾಗದಲ್ಲಿ. 2025 ಸ್ಟಾರ್ಟ್ ಆಗುತ್ತೆ. ರಾಜಕಾರಣಿಗಳಿಗೆ ಒಂದು ರೂಲ್ಸ್ ಮಾಡಬೇಕು. ಯಾರು ನೀವು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಬೇಡಿ ಅಂತ. ಅವ್ರ ಮನೆ ದುಡ್ಡು ಕೊಡಲ್ಲ, ಪಬ್ಲಿಕ್ ದುಡ್ಡನ್ನು ನೀವು ಅದನ್ನು ಓಟಿಗೆ ಬಳಸಬಾರ್ದು ಅಂತ ರೂಲ್ಸ್ ಮಾಡಬೇಕು. ನೀವು ಫಸ್ಟ್ ಆಫ್ ಆಲ್ ಇದನ್ನು ಕೊಡ್ತೀವಿ ಅಂತ ರೂಲ್ಸೇ ಮಾಡಬಾರ್ದು. ಏನು ಗ್ಯಾರಂಟಿಗಳು ಅವೆಲ್ಲ ಯಾಕೆ ಕೊಡ್ತೀರಾ, ಯಾಕೆ ಕೇಳ್ತೀರಾ ಸರ್, ಯಾಕೆ ಕೇಳ್ತೀರಾ? ನಾನು ಯಾವಾಗಲೂ ಹೇಳ್ತೀನಿ, ಇನ್ಕಮ್ ಟ್ಯಾಕ್ಸ್ ಓಟ್ ಹಾಕಬೇಕು ಅಂತ. ಎಲ್ಲರೂ ಇವಾಗ ಒಂದು ಪ್ರಾಣಿನ ಕೊಂದ್ರೆ ಕೇಸ್ ಆಗುತ್ತೆ. ಏನು ಹೇಳಿ, ನಾಳೆ ಮೂಕ್ ಪ್ರಾಣಿಕಲ್ಲಿ ಓಟ್ ಹಾಕ್ಸಂಗಾರೆ. ಒಬ್ರು ಮಾತು ಬರ್ದಿದ್ದನ್ನು ಓಟ್ ಹಾಕ್ತಾನಲ್ಲ ಸರ್. ಒಂದು ಪ್ರಾಣಿನೂ ಕೂಡ ಮಾತು ಬರಲ್ಲ, ಅದನ್ನ ಹೊಡೆದ್ರೆ ಕೇಸ್ ಅಂತ ಹೇಳ್ತಿರ್ತಾನೆ. ಅದನ್ನು ಕರ್ಕೊಂಬಂದು ಓಟ್ ಕೇಳಿದ್ರೆ ನಾಳೆ ಅಪ್ಪಿ ದೇವ್ರು ನಂಗೆ ಅದೊಂದು ಮಾತು ಕೊಟ್ಬಿಟ್ಟ ಸರ್, ನಮಗೂ ನಮ್ಮ ಪ್ರಾಣಿಗೂ ಶಕ್ತಿ ಓಟ್ ಕೊಡ್ರಪ್ಪ ಅಂತ. ಅದೊಂದು ಪ್ರಾಣಿಗೆ ಏನು ದೇವ್ರು ಅಪ್ಪಿ ಮಾತು ಕೊಟ್ಬಿಟ್ಟ. ಯಾವುದೋ ಒಂದು ನವಿಲಿಗೆ ಕೊಟ್ಟನೋ, ಇಲ್ಲ ನವಿಲಿಗೆ ಯಾವ್ದಕ್ಕ ಕೊಟ್ಟನೋ, ನಮ್ಮ ಓಟು ಬೇಕಪ್ಪ ಅಂತಂದ್ಬಿಟ್ರಾಗುತ್ತಾ? ಅಂದರೆ ಓಟಿಗೋಸ್ಕರನೇ ರಾಜಕಾರಣಿ ಮಾಡೋದು ರಾಂಗ್ ಕಾನ್ಸೆಪ್ಟು. ಇದು ತುಂಬ ದೊಡ್ಡ ತಪ್ಪನ್ನು ಮಾಡ್ತಾಯಿದ್ದಾರೆ 100%. ಸರ್, ಒಬ್ಬೊಬ್ಬರು ಮಿನಿಸ್ಟ್ರು ಹಿಂದೆ ಮುಂದೆ ಪೊಲೀಸರು ಅಷ್ಟು ತಿರುಗ್ತಾರೆ ಸರ್. ಜನ ಓಟ್ ಹಾಕಿ ನಿಮಿಷತ್ತಾನೆ, ಅವ್ರಿಗೆ ಯಾಕೆ ಧೈರ್ಯ ಇರಕ್ಕಲ್ಲ ಸರ್? ಬೆಳಗ್ಗೆ ಲಾಲ್ಬಾಗಲ್ಲಿ ವಾಕ್ ಮಾಡ್ತಾಯಿರ್ತಾರೆ, ಕಬ್ಬನ್ ಪಾರ್ಕಲ್ಲಿ ವಾಕ್ ಮಾಡ್ತಾಯಿರ್ತಾರೆ, ಒಬ್ಬ ಮಾಮೂಲಿ ಪಾರ್ಕಲ್ಲಿ ವಾಕ್ ಮಾಡ್ತಾರೆ. ಒಂದು ಚೈನ್ ಕಿತ್ಕೋರು ಯಾರು ಗತಿ ಇರಲ್ಲ ಸರ್. ಒಂದೊಂದು ಥಿಯೇಟ್ರ್ ಮುಂದ್ಗಡೆ, ಮಾಲ್ಗಳ ಮುಂದೆ ರಾತ್ರಿ 10 ಗಂಟೆ ಶೋ ಓಡಿಸ್ತಾರೆ. ಆಚೆ ಬಂದು 2 ಜನ ಪೊಲೀಸರಲ್ಲ ಸರ್, ಟ್ಯಾಕ್ಸ್ ಬರಲ್ವಾ? ಜನ ನೆಂಬೋಗಲ್ವಾ? ಎಲ್ಲ ಕಂಪ್ಲೇಂಟ್ ಆದ್ಮೇಲೆ ಅಲ್ಲಿಗೆ ಬರಬೇಕಾ? ಒಬ್ಬ CM ಬರ್ತಾನೆ, ಒಬ್ಬ ಮಿನಿಸ್ಟ್ರು ಬರ್ತಾನೆ, ಎಲ್ಲ ಓಡೋಕೆ ಸೇರ್ಕೆತ್ತೀರಾ? ಏನವರು ಗೆಲ್ಸಿದ್ದು ಕೆಲಸ ಮಾಡ್ತಾರೆ ಅಂದರೆ ಅದು ಪೊಲೀಸೆಲ್ಲ ಅವ್ರ ಮನೆ ಮುಂದೆ ನಿಂತ್ಕೊಳ್ಳಿ ಅಂತ ಹೇಳ್ತಾರ? ಫಸ್ಟ್ ಆಫ್ ಆಲ್ ಪಬ್ಲಿಕ್ಗೆ ಒಂದು ಟೇಷನ್ ತರಬೇಕು, ಕಂಪ್ಲೇಂಟ್ಗೆ ಒಂದು ಟೇಷನ್ ತರಬೇಕು. ರಾಜಕಾರಣಿಗಳ ಮನೆ ಮುಂದೆ ಮಾಮೂಲಿ ಪೊಲೀಸ್ ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೋಬಾರ್ದು. ಖಂಡಿತಲ್ಲ ಸರ್. ನಾಳೆ ಅಪ್ಪಿ ದರ್ಶನ ಎಲೆಕ್ಷನಲ್ಲಿ ಗೆದ್ಬಿಟ್ರು ಸರ್, ಹೋಮ್ ಮಿನಿಸ್ಟರ್ ಆಗ್ಬಿಟ್ರು ಅಂದರೆ ಇವತ್ತು ಯಾರೆಲ್ಲ ಅರೆಸ್ಟ್ ಮಾಡೋ ಅವ್ರ ಮನೆ ಮುಂದೆ ಕೆಲಸ ಮಾಡ್ಬೇಕು. ಅವರು ಅಪ್ಪಿ ಅವರು ದರ್ಶನ್ ಅವರು ರಿವೇಜ್ ತಗೋಬೇಕು ಅಂತ ಹೇಳ್ಬಿಟ್ಟು ಗೆದ್ಬಿಟ್ರು. ನಂಗೆ ಹೋಮ್ ಮಿನಿಸ್ಟರ್ ಕೊಡ್ರೆ ಅಂದರೆ ಏನು ಮಾಡ್ತಾರೆ ಅವಾಗ? ಈಗ ದರ್ಶನ್ ಮುಂದೆ ರಾಜಕೀಯಕ್ಕೆ ಬರುವಂತ ಸಾಧ್ಯತೆ 100% ಬಂದು ಗೆಲ್ತಾರೆ ಸರ್, ಪಕ್ಕ ಗೆಲ್ತಾರೆ. ಬರ್ಕೊಡ್ತೀನಿ ಸರ್, ಇದೇ ಟಿವಿಲಿ ಬರ್ಕೊಟ್ಟು ಹೋಗ್ತೀನಿ, ಗೆಲ್ತಾರೆ ಸರ್. ನಂಗೆ ಇರೋ ನಂಬಿಕೆ. ಎಲ್ಲಿ ನಿಲ್ಬಹುದು ಅವರು? ಯಾವ ಕ್ಷೇತ್ರದಲ್ಲಿ ನಿಲ್ಬಹುದು? ಬೆಂಗಳೂರಲ್ಲಿ ನಿಲ್ಬಹುದಾ, ಮೈಸೂರಲ್ಲಿ ನಿಲ್ಬಹುದು? ಎಲ್ಲಿ ನಿಂತರೂ ಅವ್ರು ಗೆಲ್ತಾರೆ. ಎಲೆಕ್ಷನ್ ಟೈಮಲ್ಲಿ ಗೆಲ್ತಾರೆ ಜನ. ಅವ್ರನ್ನ ಇದಕ್ಕಾಗಿ ಅವ್ರನ್ನ ಯಾರು ಬೇಜಾರು ಮಾಡ್ಕೊಳಕ್ಕಲ್ಲ. ಇವೆಲ್ಲ ದಿವಸ ಬೆಳಗ್ಗೆ ಒಂದು ಆಯ್ತಾ ಇರ್ತವೆ ಊರಲ್ಲಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.